ಇಷ್ಟು ದಿನ ಆದ್ಮೇಲೆ ಮನೆಗೆ ಯಾಕೆ ಬಂದೆ? ಹೆಂಡತಿ ಹೆಣ ನೋಡೋದಿಕ್ಕ? ಇಲ್ಲ ಚಂದ್ರಗಿರಿಗೆ ಅಪ್ಪನ ದಂಡಯಾತ್ರೆ ಹೇಗ್ ನಡೀತು ಅಂತ ತಿಳ್ಕೊಳ್ಳೋದಿಕ್? ಏನು ದಂಡಯಾತ್ರೆ? ವರ್ಷ ವರ್ಷ ಕಾರ ಹುಣ್ಣಿಮೆ ನಡೆಯುತ್ತಲ್ಲ ಚಂದ್ರಗಿರಿಲಿ ಹೆಣ್ಣು ಮಕ್ಕಳನ್ನ ಬೇಟೆಯಾಡೋ ದಂಡಯಾತ್ರೆ. ಅಮ್ಮ, ನಾನ್ ಬಂದಿದ್ದು ಚಿತ್ರ ಹೇಗಿದ್ದಾಳೆ ಅಂತ ನೋಡೋದಿಕ್ಕೆ. ಚಿತ್ರ ಹೇಗಿದ್ದಾಳೆ? ಉಟ್ಬಟ್ಟೆ ಬಿಟ್ಟು ಬೇರೆಲ್ಲ ದರೋಡೆ ಮಾಡಿ ಕಳ್ಸಿದ್ಯಲ್ಲ, ಇನ್ ಹೇಗಿರ್ತಾಳೆ? ನಿಂದೆಷ್ಟಾದ್ರೂ ಅಪ್ಪನ ರಕ್ತ ತಾನೆ. ಕಟ್ಕೊಂಡ ಹೆಂಡತಿಗೆ ಸುಖ ಕೊಡೋ ಬುದ್ಧಿ ನಿಮ್ಗೆ ಎಲ್ಲಿಂದ ಬರ್ಬೇಕು? ಅಪ್ಪಂಗೆ ಕಣ್ ಕಡೆ ಕಾಲು ಚಾಚ ಚಾಳಿ. ಹಿರಿ ಮಗನಿಗೆ ಹೆಂಡತಿನ ಜೀವಂತ ಸಮಾಧಿ ಮಾಡೋ ದುರ್ಬುದ್ಧಿ. ನಿನ್ ತಮ್ಮಗಂತೂ ಬುದ್ಧಿ ಸರಿ ಇಲ್ಲ. ಯಾವಳಿಗೋ ತಾಳಿ ಕಟ್ಟಿ ಬಂದಿದಾನಂತೆ. ಯಾರು ಏನು ಒಂದು ಗೊತ್ತಿಲ್ಲ. ಹೆಂಡತಿನೇ ಲೂಟಿ ಮಾಡಿದ್ಯಲ್ಲ, ನೀನೆಂತ ಗಂಡನೋ? ನಿನಗ್ ವ್ಯವಹಾರ ಅರ್ಥ ಆಗಲ್ಲಮ್ಮ. 2 ವರ್ಷ ಜನ ಎಲ್ಲಾನು ಮರಿತಾರೆ. ಅಷ್ಟು ಹಣ ನಮ್ದಾಗತ್ತೆ. ದೊಡ್ಡವರೆಲ್ಲ ಮಾಡೋದು ಹೀಗೆ. ಮುಚ್ಚಬಾಯಿ. ನಂಗೆ ವ್ಯವಹಾರ ಗೊತ್ತಿಲ್ಲದೆ ಇರಬಹುದು, ನ್ಯಾಯ ಅನ್ಯಾಯ ಏನು ಅಂತ ಗೊತ್ತಿದೆ. ಕಂಡೋರ್ ಹಣ ಕಂಡೋರ್ ಹೆಣ್ಮಕ್ಳು ಅಂದ್ರೆ ನಿಂಗೆ ನಿಮ್ಮ ಅಪ್ಪಂಗೆ ಕೇವಲ ಅಲ್ವಾ? ನಿಮ್ಮ ಅಪ್ಪ ಹುಟ್ಟಿರೋ ಒಂದ್ ಹೆಣ್ಮಗಳಿದ್ದಾಳೆ ಈ ಮನೆಯಲ್ಲಿ, ನಿನ್ ತಂಗಿ. ನೆನ್ಪಿರ್ಲಿ. ಗುರುಪ್ರಸಾದ, ಬಾರೋ ಇಲ್ಲಿ. ಬರ್ತಿದ್ದಾಗ ಬಾಗಿಲಲ್ಲಿ ನಿಲ್ಸ್ಕೊಂಡು ಕಿವಿ ತುಂಬಕ್ ಶುರು ಮಾಡಿದ್ಲ ಗಂಡನ ಬಗ್ಗೆ. ಬಾಬಾ. ಅಮ್ಮ ಅದೇನೋ ದಂಡಯಾತ್ರೆ ಅಂತಿದ್ಲಲ್ಲ, ಆ ವಿಷಯ ಹೇಳು. ಹೆಂಡ್ತಿನ ಲೂಟಿ ಮಾಡಿದ್ದಿಲ್ಲ, 3 ಕೋಟಿ ರೂಪಾಯಿ. ನಾನು ಅವಳನ್ನ ಬಚ್ಚಿಟ್ಕೊಂಡಿದ್ದಲ್ಲ, ನನ್ನ ಫಾಲ್ ಯಾವಾಗ ಕೊಡ್ತೀಯ? ಅದನ್ನು ಮೊದಲು ಮಾತಾಡ. ಮೊದಲು ನಿನ್ ಚಂದ್ರಗಿರಿ ದಂಡಯಾತ್ರೆ ಬಗ್ಗೆ ಹೇಳು. ಸರ್ವನಾಶ ಆಗೋಯ್ತು. ಮನೆ ಹಾಳ ನಿಮ್ ತಮ್ಮ ಇದ್ದಾನಲ್ಲ, ನನ್ನ ಕೆಲಸಕ್ಕೆ ಬಿಸಿನೀರು ಹೋಯ್ತು. ದುಡ್ಡು ಕೊಟ್ಟು ಬಿಡ್ ಮಾಡಿದ್ ನಾನು, ಇವನು ಹೋಗಿ ತಾಳಿ ಕಟ್ಟಿ ರಂಪ ಎಬ್ಸ್ಬಿಟ್ಟೆ. ಇನ್ನು ಚಿಗುರು ಖರ್ಚು ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಒಂದ್ ಕೆಲಸ ಮಾಡು, ನಮ್ ಜೊತೆ ಸ್ವಲ್ಪ ದಿನ ಬೆಂಗಳೂರಿಗೆ ಬಾ. ತಮ್ಮ ಅಂತ ಹೇಳ್ಕೋಬಹುದು. ಹೇಗೂ ಮನೆಗ್ ಬಂದಿದೀಯಾ, ಹೋಗಿ ಹೆಂಡತಿನ ಮಾತಾಡ್ಸು. ಅಪ್ಪ ಮಗನ್ ಚಪ್ಪಲ್ ಬಗ್ಗೆ ಮನೆ ಗೋಡೆ ಗೊತ್ತು. ಆ ಹೊಲಸು ಮಾತಾಡ್ಕೊಂಡು ಸಮಯ ಯಾಕೆ ಹಾಳು ಮಾಡ್ತೀಯಾ? ಪಾಪದ ಬುತ್ತಿ ಬೆನ್ ಹಿಂದೆ ಬರ್ತಾ ಇದೆ, ತಿನ್ಲೇಬೇಕು. ನನ್ನ ಮಾನ ದೋಚಿದ್ರಿ, ಹಣ ದೋಚಿದ್ರಿ, ಇನ್ನೇನು ಉಳಿದಿದೆ? ಚಿತ್ರ, ನನ್ನ ಮಾತು ಕೇಳು. ಗಂಡ ಅನ್ನೋ ಅಧಿಕಾರದಲ್ಲಿ ನನ್ನ ದೇಹ ಸುಖ ಪಡೆದ್ರಿ, ಹಣ ನುಂಗುದ್ರಿ, ಇನ್ನೇನು ಉಳಿದಿಲ್ಲ. ಇದು ಒಂದು ಉಳಿದಿದೆ. ಇದಕ್ಕೂ ಸ್ವಲ್ಪ ದುಡ್ಡು ಬರುತ್ತೆ, ತಗೊಂಡು ಹೋಗಿ. ತಗೊಳ್ಳಿ. ಸೇವಾ ಅಕ್ಕ, ಹೆಂಡತಿಯ ಗಂಡ ಸೇವಾ ಅಕ್ಕ. ಅದಕ್ಕೆ ಹೇಗಿದ್ದಾನೆ ಸಾವುಕ? ಸೇವಾ ಅಕ್ಕ, ಅದಕ್ಕೆ ನಿಮ್ಗೂ ತಂದೆ ಏನ್ ಗೊತ್ತಾ? ಮೊದ್ಲು ಅವಳು ಕೊಡು. ಬೆಳಗ್ಗೆಯಿಂದ ಹೊಟ್ಟೆ ಹಸು ಅಂತ ಕೂಗಾಡ್ತಿದ್ದಾಳೆ. ಈ ಗೂಬೆಗೆ 5 ಗಂಟೆಗೆ ಎದ್ದು ಚಾ ಕುಡ್ದ ಅಭ್ಯಾಸ ಅಂತ. ಗೂಬೆ ಅನ್ಬೇಡಿ. ಏನೋ ನೋಡ್ತಾ ಇದ್ಯಾ? ಕೊಡು. ಅದಕ್ಕೆ ಚೆನ್ನಾಗಿ ತಿನ್ನೋರು ಕಂಡ್ರೆ ನಂಗೆ ಇಷ್ಟ. ನೆಂಟಿ ನೋಡಿ ಹೆಂಗ್ ತಿಂತೀಯಾಳ. ಅದಕ್ಕೆ ನಿಮ್ಮ ಇವಳ ಸಂಬಂಧ ಹೇಗಿರ್ಬೇಕು ಅಂದ್ರೆ ತಾಯಿ ಮಗಳು, ಡಾಕ್ಟ್ರು ಪೇಷಂಟ್ ಹೀಗಿರ್ಬೇಕು. ಅದಕ್ಕೆ ಇನ್ ಮುಂದೆ ನೀವೇ ಅವಳ ಏನೇ ತೊಂದರೆ ಇದ್ರು ನನಗೆ ಹೇಳಿ, ಏನೇ ಬೇಕಾದ್ರೂ ನನಗೆ ಹೇಳಿ. ಅದಕ್ಕೆ